ಎಲ್ಲರಿಗೂ ನಮಸ್ಕಾರ. ನಾನು ಅವಿನಾಶ್ ನಾಯಕ್. ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು. ನಾನು ತುಂಬಾ ಬೇಸರ ಆಯಿತು. ಏನು ಇನ್ಸಿಡೆಂಟು ಅಂತಂದರೆ, ಒಂದು ಐಫೋನಿಗೋಸ್ಕರ ಒಂದು ಇಡೀ ಕುಟುಂಬನೇ ನಾಶ ಆಗ್ಬಿಡುತ್ತೆ. ಓಕೆ, ಒಂದು ಐಫೋನ್ ಒಂದು ಕಾರಣಕ್ಕೋಸ್ಕರ ಒಬ್ಬ ವಿದ್ಯಾರ್ಥಿ ಬೆಟ್ಟದಿಂದ ಕೆಳಗೆ ಬೀಳ್ತಾನೆ. ಅದನ್ನು ಕಾಪಾಡಕ್ಕೆ ಹೋಗಿ ತಂದೆ ಕೂಡ ಅವ್ರ ಜೊತೆ ಕೆಳಗೆ ಬಿದ್ದುಬಿಡ್ತಾನೆ. ಇದನ್ನ ನೋಡಿದಂಥ ತಾಯಿ ತಾನು ನೋವನ್ನು ತಡೆಯಕ್ಕಾಗದಲ್ಲೇ, ಬೇಸರನ ತಡೆಯಕ್ಕಾಗದಲ್ಲೇ ಅವಳು ಕೂಡ ಬಿದ್ದುಬಿಡ್ತಾಳೆ. 3 ಜನ ತನ್ನ ಪ್ರಾಣವನ್ನು ಕಳ್ಕೊಂತಾರೆ. ಸೊ ಇದು ಈ ಘಟನೆ ನಮಗೆಲ್ಲರಿಗೂ ಒಂದು ದೊಡ್ಡ ಎಚ್ಚರಿಕೆ ಗಂಟೆ ಆಗಿದೆ. ಅಂದರೆ ಮಕ್ಕಳಿಗೆ ನಾವು ಹೇಗೆ ಬೆಳೆಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗಿಬಿಡುತ್ತೆ. So nowadays the students are so weak-minded, okay, mentally strong illa. So along with the physical, the mentally should be they need to be strong. See, ವಸ್ತುಗಳು ಇವಾಗ ಕಳ್ಕೊಂಡ್ರೆ ನಾವು ಗಳಿಸ್ಬೋದು. ಮೊಬೈಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಆಸ್ತಿ, ಅಂತಸ್ತು, ಹಣ, ದುಡ್ಡು ಎಲ್ಲವೂ ನಾವು ಗಳಿಸ್ಬೋದು. ಒಂದು ಸಲ ಲೈಫಲ್ಲಿ ನೀವು ತಂದೆ ತಾಯಿನ ಕಳ್ಕೊಂಡ್ರೆ ಯಾವತ್ತೂ ನಿಮಗೆ ವಾಪಸ್ಸು ಸಿಗೋದಿಲ್ಲ. ಯಾಕಂದರೆ ಯಾವುದೋ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಜೊತೆಗಿದ್ದಾಗ ಅವರ ಬೆಲೆ ಗೊತ್ತಾಗೋದಿಲ್ಲ. ಕಳ್ಕೊಂಡ ಮೇಲೇ ಆಮೇಲೆ ನಾವು ಬಹಳ ಪಶ್ಚಾತ್ತಾಪನ ಪಡ್ತೀವಿ ನೆನೆಸ್ಕೊಂಡು. ಇದ್ದಾಗ ಖುಷಿಯಾಗಿ ನಾವು ನೋಡ್ಕೊಳ್ಳೋದಿಲ್ಲ, ಇದ್ದಾಗ ತಂದೆ ತಾಯಿ ಮಾತನ್ನ ಕೇಳೋದಿಲ್ಲ, ಇದ್ದಾಗ ಅವ್ರನ್ನ ನಾವು ಎದುರುತ್ತಾ ಕೊಡೋದು, ಅವ್ರನ್ನ ನೋವು ಕೊಡಿಸೋದು ಮಾಡ್ತೀವಿ. ಒಂದು ಸಲ ಕಳ್ಕೊಂಡ್ರೆ ಮಕ್ಕಳು ಹೇಳ್ತಾ ಇದ್ದೀನಿ, ಸೊ ಯು ಕಾಂಟ್ ಬೇರ್ ದಟ್ ಪೇನ್. ಆದ್ರಿಂದ ಸೊ ತಂದೆ ತಾಯಿಯಿಂದ ದೊಡ್ಡದು ಬೇರೆ ಯಾವುದೂ ಇಲ್ಲ, ಯಾವ ವಸ್ತು ಇಲ್ಲ, ಬೇರೆ ಯಾರೂ ಇಲ್ಲ. ಆದ್ರಿಂದ ಸೊ ಒಂದು ಕಿವಿ ಮಾತು ಮಕ್ಕಳಿಗೆ, ನಿಮಗೆ ಬೇಕಾದ ವಸ್ತು ನಿಮಗೇನಾದರೂ ಸಿಗಲಿಲ್ಲ ಅಂತಂದ್ರೆ ಸಾವು ಒಂದೇ ಅದಕ್ಕೆ ಸೊಲ್ಯೂಷನ್ ಅಲ್ಲ. ಓಕೆ, ಇಂಥ ಟೈಮಲ್ಲಿ ನಿಮಗೇನಾದರೂ ಆ ಥರ ಅನ್ನಿಸ್ತು ಅಂದರೆ ದಯಮಾಡಿ ತಂದೆ ತಾಯಿ ಜೊತೆಗೆ ಮುಕ್ತವಾಗಿ ಮಾತಾಡಿ, ನಿಮ್ಮ ಟೀಚರ್ಸ್ ಜೊತೆಗೆ ಮಾತಾಡಿ. ಅಥವಾ ಇಫ್ ಯು ರಿಯಲಿ ಯು ಆರ್ ಗೋಯಿಂಗ್ ಟು ದಿಸ್ ಕೈಂಡ್ ಆಫ್ ಸಿಚುವೇಶನ್, ಪ್ಲೀಸ್ ಕಾಲ್ ಟು ಮೀ. ಓಕೆ, ಐ ಆಮ್ ಗೋಯಿಂಗ್ ಟು ಕೌನ್ಸಿಲ್ ಯು. ನಿಮ್ಮನ್ನ ಕೌನ್ಸಿಲಿಂಗ್ ಅನ್ನು ಮಾಡ್ತೀನಿ, ನಿಮ್ಮ ಮೈಂಡ್ ಅನ್ನು ಚೇಂಜ್ ಮಾಡ್ತೀನಿ. ಇದೊಂದು ಸಂದರ್ಭ ಬಂದರೆ ದಯಮಾಡಿ ನನ್ನ ನಂಬರ್ಗೆ ಕಾಲ್ ಮಾಡಿ. ಆ ಒಂದು ಕ್ಷಣ ನಾವು ದಾಟ್ಬಿಟ್ವಿ ಅಂದರೆ ಖಂಡಿತವಾಗ್ಲೂ ನಾವು ಸಾಧಿಸೋದು ಬಹಳ ಇದೆ. ಲೈಫ್ ಪೇರೆಂಟ್ಸ್ಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಮೆಸೇಜ್. ಸೊ ಕೇಳೋಕ್ಕಿಂತ ಮುಂಚಿತವಾಗಿ ಕೇಳಿದ ತಕ್ಷಣ ನಾವು ಮಕ್ಕಳಿಗೆ ದುಬಾರಿ ವಸ್ತುಗಳನ್ನ ಕೊಡಿಸ್ಬಿಡ್ತೀವಿ. ಸೊ ನಾವು ಹೆಂಗೆ ಬೆಳೆದು ಬಂದು ನಮ್ಮ ತಂದೆ ತಾಯಿ ಯಾವ ಥರ ನೋಡ್ಕೊಂಡಿದ್ದು ಸ್ವಲ್ಪ ಯೋಚನೆ ಮಾಡಿ. ನಾವು ಎಷ್ಟು ಕೇಳಿದ್ರು ಯಾವ ವಸ್ತುಗಳು ನಮಗೆ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಅವಶ್ಯಕತೆ ಇದೆ ಅಂದರೆ ಮಾತ್ರ ನಮಗೆ ಕೊಡ್ತಾ ಇದ್ರು. ಇವತ್ತು ತಂದೆ ತಾಯಿಗಳು ನಾವು ಏನು ಮಾಡ್ತಿದ್ದೀವಿ, ಮಕ್ಕಳು ಕೇಳಿದ ತಕ್ಷಣ ನಾವು ವಸ್ತುಗಳನ್ನು ಕೊಟ್ಟು ಬಿಡ್ತೀವಿ. ಮೊಬೈಲ್ ಆಗಿರ್ಬೋದು, ಅದು ಗಾಡಿ ಆಗಿರ್ಬೋದು. ಸೊ ಇದು ಎಲ್ಲದಿಂದ ಮಕ್ಕಳು ಹಾಳಾಗ್ತಾರೆ ಹೊರತು ಅದು ಇದರಿಂದ ಏನು ಉದ್ಧಾರ ಆಗೋದೇನೂ ಇಲ್ಲ. ಆದ್ರಿಂದ ಅಗತ್ಯ ಇರುವ ವಸ್ತುಗಳು ಮಾತ್ರ ಮಕ್ಕಳನ್ನ ಕೊಡಿಸಿ. ಅಂಡ್ ಜೀವನದ ಪಾಠವನ್ನ ಹೇಳ್ಕೊಡಿ. ಮಕ್ಕಳು ನನಗೆ ಮೊಬೈಲ್ ಬೇಕು ಅಂತ ಇನ್ನೊಂದು ಬೇಕು ಅನ್ನೋದು ಬರಬಾರ್ದು ತಲೆಗೆ. ಇದೆಲ್ಲಕ್ಕಿಂತ ಮೊದಲು ನನಗೆ ನನ್ನ ತಂದೆ ತಾಯಿ ಬೇಕು ಅನ್ನೋಂತ ಹೇಳಬೇಕು ಮಕ್ಕಳು. ಆ ಥರ ಅವ್ರನ್ನ ಬೆಳೆಸಬೇಕು ನಾವು. ಸೊ ಕೇಳಿಕೆ ದರ್ಶನ ಕೊಟ್ಟ ತಕ್ಷಣ ಮಕ್ಕಳು ಇದರಿಂದ ಹಾಳಾಗ್ತಾರೆ ಹೊರತು ಇದರಿಂದ ಏನು ಉದ್ಧಾರ ಆಗೋದಿಲ್ಲ. ಸೊ ಈ ಥರದಲ್ಲಿ ಯಾವುದೇ ಒಂದು ತಪ್ಪು ನಿರ್ಧಾರಗಳು ಮಕ್ಕಳು ತಗೊಳ್ಳೋದು ಬೇಡ ಅಂತ ಹೇಳ್ತಾರೆ. ಜೀವನ ತುಂಬಾ ಇದೆ. ಲೈಫ್ ಇಸ್ ನೀವು ಸಾಧಿಸೋದು ಬಹಳ ಇದೆ. ಯಾಕಂದರೆ ಈ ಮೊಬೈಲು, ಬೈಕು, ದೀಸ್ ಆರ್ ದ ಥಿಂಗ್ಸ್ ಡಸಂಟ್ ಗೋಯಿಂಗ್ ಟು ಗೆಟ್ ಎನಿಥಿಂಗ್ ಸಕ್ಸಸ್ ಇನ್ ಯುವರ್ ಲೈಫ್. ಸೊ ಇದರಿಂದ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಇದರ ಬಗ್ಗೆ ಎಲ್ಲ. And in this moment, I would like to remember the poem written by John Barrymore, The Ball. The Ball poem ಅನ್ನು ಬಹಳ ಅದ್ಭುತವಾಗಿ ಜಾನ್ ಬ್ಯಾರಿಮೋರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಮಗು ಒಂದು ಆಟ ಆಡ್ತಾ ಇರುತ್ತೆ, ತನ್ನ ಬಾಲ್ ಅನ್ನು ಆಟ ಆಡೋದು ಕಳ್ಕೊಳ್ಳುತ್ತೆ. ಅದು ಕಳ್ಕೊಂಡಾಗ ಅದ್ರ ನೋವು ಆಗ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಅದು ತಂದೆ ಹೋಗಿ ಅದನ್ನ ಸಮಾಧಾನ ಮಾಡೋದಿಲ್ಲ. ಯಾಕಂದ್ರೆ ದ ಚೈಲ್ಡ್ ಶುಡ್ ಲರ್ನ್ ದ ಸೆನ್ಸ್ ಆಫ್ ಲಾಸ್. ಜೀವನದಲ್ಲಿ ನಾವು ಕಳ್ಕೊಂಡಾಗ ನಾವು ಅದನ್ನು ತಡ್ಕೋಬೇಕು, ಆ ಶಕ್ತಿ ಇರಬೇಕು. ಅದನ್ನು ಈಗಲಿಂದಾನೇ ಮಕ್ಕಳಲ್ಲಿ ಬೆಳೆಸಬೇಕು. ಈಗ ಒಂದು ಪೆನ್ಸಿಲ್ ಮುರಿದೋಯ್ತು, ಏನೋ ವಸ್ತುನ ಕಳ್ಕೊಂತು, ನಾವೇನ್ ಮಾಡ್ತೀವಿ, ಅಳಬೇಡ, ಇನ್ನೊಂದು ತಂದು ಬರ್ತಿಬಿಡುತ್ತೆ, ಇದೇನು 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಎಸ್, ಇಟ್ ಮೇ ಬಿ ಓಕೆ, ಬಟ್ ಆದ್ರೆ ಎಲ್ಲಿವರೆಗೂ ನೀವು ಈ ತರ ಕಳ್ಕೊಂಡಾಗ ತಂದು ಕೊಡ್ತಾ ಇರ್ತೀರಿ. ಮಕ್ಕಳನ್ನ ಆ ಸಹಿಸುವ ಶಕ್ತಿ ಯಾವಾಗ ನೀವು ಬೆಳೆಸ್ತೀರಿ. Okay, adrinda please develop the sense of loss and responsibility among the students, among the children. So, and students, please be strong.
Okay, please be strong. There is a lot of other ways to solve the solutions. If you get any problem, think it. So you will get hundreds of solutions for that problem. And so have a proper goal in the life and chase that dream. Wish you all the very best.